ಇಷ್ಟಾದ್ರೂ ಆ ಗುಣವತಿಯ ಸೊಕ್ಕು ಮುರಿದಿಲ್ಲವಲ್ಲ. ಎಷ್ಟೊಂದು ನನ್ನ ಹತ್ರ ಗುಣವಿದೆ ಅಂತ ಇನ್ನು ಸೊಕ್ಕಿನಿಂದನೇ ಮಾತನಾಡ್ತಾಳೆ. ನಾನು ನೋಡ್ತೀನಿ, ಹಣವಿಲ್ಲದೆ ಔಷಧ ತೆಗೆದುಕೊಳ್ಳಲಾರದೆ ಅದು ಹೇಗೆ ಗುಣ ಹೊಂದುತ್ತಾಳೆ ಅಂತ. ಅಥವಾ ಇವಳ ಗುಣಕ್ಕೆ ಆ ದೇವರೇ ಪ್ರತ್ಯಕ್ಷನಾಗಿ ಇವಳನ್ನ ಬದುಕಿಸ್ತಾನೋ ಏನೋ. ಇದೇ ಕಣ್ಣಿನಿಂದನೇ ನಾನು ನೋಡ್ತೀನಿ. ಏನು ಕರ್ಮವಿ, ಯಾಕೆ ಇಷ್ಟೊಂದು ಗಾಬರಿಯಾಗಿ ಬರ್ತಾ? ಏನು ಇಲ್ಲ ರೂಪ, ಇಂದು ಅರ್ಜೆಂಟ್ ಆಗಿ ನಾನು ಬೆಂಗಳೂರಿಗೆ ಹೊರಡಬೇಕು. ಅದಕ್ಕಾಗಿ ಸ್ವಲ್ಪ ಹಣವಿದ್ದರೆ. ಇವತ್ತ್ಯಾಕೆ? ನಾಳೆ ಬೆಳಿಗ್ಗೆ ಹೋದ್ರೆ ಆಗೋದಿಲ್ವೇ? ಇಲ್ಲ ರೂಪ, ಇವತ್ತು ರಾತ್ರಿನೇ ಹೋಗಬೇಕಾಗಿದೆ. ಅಷ್ಟು ಅರ್ಜೆಂಟ್ ಕಾರಣವಾದ್ರೂ ಏನಿದೆ ಅಂತ? ವಿನಾಕಾರಣ ಹಣ ಕೊಡು ಎಂದು ಕೇಳಿದರೆ ಸಾಕು. ಏಕೆ ಹೋಗುತ್ತೀರಿ, ಎಷ್ಟೊತ್ತಿಗೆ ಬರುತ್ತೀರಿ, ಯಾಕಿಷ್ಟ ಅವಸರ ಮಾಡ್ತೀರಿ? ಹೆಣ್ಣಿನ ಮುಂದೆ ಗಂಡು ಕೈ ಚಾಚಿದರೆ ಬರೀ ಬಿಂಕು ಬಿಗುಮಾನಗಳೇ ಅವಳಿಗೆ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದು ನಿಷ್ಠುರತೆಯಿಂದ ಮಾತನಾಡ್ತಾ ಇದ್ದೀರಾ? ನೋಡಿ, ನೀವು ಕೇಳಿದಷ್ಟು ಹಣ ನಾನು ತಂದು ಕೊಡ್ತೀನಿ. ಆದ್ರೆ ನನ್ನದೊಂದು ಕಂಡೀಷನ್, ನನ್ನನ್ನ ನಿಮ್ಮ ಜೊತೆಯೇ ಕರೆದುಕೊಂಡು ಹೋಗ್ಬೇಕು. ಬೆಂಗಳೂರಿಗೆ ನನ್ನ ಜೊತೆಯಲ್ಲೇ ನೀವು ಬರ್ಬೇಕು. ಯಾರು ಬೇಡವೆನ್ನುತ್ತಾರೆ, ಬಂದು ಬಿಡು. ಆದರೆ ನಿಮ್ಮಪ್ಪನ ಹೆದರಿಕಿಲ್ಲದಿದ್ದರೆ ಮಾತ್ರ. ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಾಳೆ ಉದಯಿಸುವ ಸೂರ್ಯನನ್ನ ನಾವು ಬೆಂಗಳೂರಿನಲ್ಲೇ ನೋಡೋಣ. ಬನ್ನಿ ಹೋಗೋಣ. ನಡಿ, ನಂತರ ದಿವ್ಯ ರಾತ್ರಿಯನ್ನು ಅಲ್ಲಿಯೇ ಕಳೆಯೋಣ. ನೌಕರಿ ಪಡೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋದ ನನ್ನ ಮೈದನ 2 ತಿಂಗಳಾಯಿತು, ಇದುವರೆಗೂ ಬಂದಿಲ್ಲ. ಅವನಿಗೆ ನೌಕರಿ ಸಿಕ್ಕ ಮೇಲೆ ನನ್ನ ತಂಗಿನ ಮದುವೆಯಾಗಿ ನಮ್ಮನ್ನ ತನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತೀನಿ ಅಂತ ನನಗೆ ಮಾಡಿದ್ದಾನೆ. ಅಂದಮೇಲೆ ಕ್ಷಮಿಸುವಂತ ಅಪರಾಧ ಈಗ ನೀನೇನು ಮಾಡಿದ್ಯಾ? ಮಾತಾಡು. ಅಪರಾಧ ನನ್ನದೇನು ಇಲ್ಲವಕ್ಕ. ರಾಕ್ಷಸ ನನಗೆ ಮೋಸ ಮಾಡಿದ ಅಕ್ಕ. ಯಾವ ರಾಕ್ಷಸ? ಯಾರೇ? ಏನ್ ಹೇಳ್ತಾ ಅವನೇ ಆ ಕರ್ಮ ಚಾಂಡಲ. ಆ ಕರ್ಮವೀರ ನಿನಗೆ ಏನ್ ಮಾಡ್ದ? ಮಾತಾಡಿ. ಹಣ ಕೊಡಿಸುತ್ತೇನೆಂದು ವಾಗ್ದಾನವಿತ್ತು ಮನೆಗೆ ಕರೆದುಕೊಂಡು ಹೋಗಿ ಅದೇನೋ ವಾಸನೆ ತೋರಿಸಿದ ಅಕ್ಕ. ವಾಸನೆ ತೋರಿಸಿ ಹೇಳಿ, ವಾಸನೆ ತೋರಿಸಿ ಎಚ್ಚರ ತಪ್ಪಿಸಿದ. ಮುಂದೇನಾಯ್ತು ಹೇಳು ಮಲ. ಏನು? ಉಚ್ಚ ಮನೆತನದಲ್ಲಿ ಹುಟ್ಟಿದ ಕೆಟ್ಟನಕ್ಕ. ಏನು ಹೇಳ್ತಾ ಇದೀಯ? ಹಾಗಾದ್ರೆ ಕೆಟ್ಟು ಹೋಗಿರೋ ನೀರಿನ ಮುಖವನ್ನ ಹೊತ್ತುಕೊಂಡು ಈ ಮನೆಗೆ ಯಾಕೆ ಬಂದೆ? ಅಲ್ಲಿ ಬಾವಿಗೆ ಹಾರಿ ನಿನ್ನ ಪ್ರಾಣವನ್ನ ಕಳೆದುಕೊಳ್ಳಬಹುದಾಗಿತ್ತಲ್ಲ. ಸ್ಮೃತಿ ತಪ್ಪಿದಾಗ ನನಗೆ ಯಾವುದು ಅರಿವಾಗ್ಲಿಲ್ಲ. ನನ್ನ ಮೈದುನ ಬಂದು ಈಗ ನಿನ್ನ ತಂಗಿ ಕೈ ಹಿಡಿಯುತ್ತೇನೆ ಅಂತ ಹೇಳಿದರೆ ನಾನು ಅವನಿಗೆ ಏನಂತ ಉತ್ತರ ಹೇಳಲಿ? ಅವನೇ
ತಂಗಿ ವಿಷಯದಲ್ಲಿ ಮತ್ತೆಂತ ಕೆಲಸವನ್ನ ನಾನು ಮಾಡ್ಲಾರೆ. ಇಲ್ಲ ಇಲ್ಲ, ಇದು ಆಗದು, ಇದು ಆಗದು. ನನ್ನ ದೈವವೇ ಕೆಟ್ಟದ್ದಿದೆ ಅಕ್ಕ, ನನ್ನ ದೈವವೇ ಕೆಟ್ಟದ್ದಿದೆ. ತಂಗಿ, ಇನ್ನು ನಾನು ನಿನಗೆ ಯಾವ ದಾರಿಯನ್ನು ತೋರಿಸಲಮ್ಮ? ನಿಜ, ಹೆಣ್ಣು ತನ್ನ ಧರ್ಮಕ್ಕೆ, ತನ್ನ ಮರ್ಯಾದೆಗೆ ಕೊಂದು ಬಂದಾಗ ಅವಳಿಗೆ ಉಳಿಯೋದು ಒಂದೇ ಒಂದು ದಾರಿ ತಂಗಿ, ಒಂದೇ ಒಂದು ದಾರಿ. ತೆಗೆದುಕೋ, ಈ ವಿಷಯವನ್ನ ಕುಡಿದು ಸಂತೋಷವಾಗಿ ನಿನ್ನ ಪ್ರಾಣವನ್ನೇ ಕಳೆದುಕೊಂಡ್ಬಿಡು. ಸಂತೋಷದ ಸಾವು, ಸಂತೋಷದ ಸಾವು. ಹೌದು ಮಲ್ಲ. ನೋಡು, ನೀನೀಗ ಯಾವುದಕ್ಕೂ ಅನುಮಾನ ಪಡಬೇಡ. ಧೈರ್ಯವಾಗಿ ಆ ವಿಷಯವನ್ನ ಕುಡಿದು ಸತ್ತು ಹೋಗ್ಬಿಡು. ವಿನಾಕಾರಣ ನನ್ನನ್ನು ಸಾಯ ಹೊಡೆಯಬೇಡ ಅಕ್ಕ, ನನ್ನನ್ನು ಸಾಯ ಹೊಡೆಯಬೇಡ. ಹಾಗಾದ್ರೆ ಬದುಕಿದ್ದು ನೀನೇನೇ ಸಾಧಿಸ್ತೀಯ ಹೇಳು? ಜೀವನದಲ್ಲಿ ಮಾಡಿಕೊಂಡ ಗಂಡನಿಗೆ ಏನಿನ ಮನಸ್ಸು ಒಪ್ಪುತ್ತದೆಯೇ? ಅಥವಾ ನಿನ್ನಿಂದಾಗಿ ಈ ಮನೆತನದ ಮರ್ಯಾದೆ ಉಳಿಯುತ್ತದೆಯೇ? ಹೇಳೆ. ಮನೆತನದ ಗೌರವ, ಘನತೆ, ಅದಕ್ಕೆ ನನ್ನಿಂದ ಕಳಂಕ. ನಾವಿಬ್ಬರು ಹುಟ್ಟಿರುವುದೇ ಮನೆತನದ ಗೌರವಕ್ಕೋಸ್ಕರ. ಎಲ್ಲಿಯಾದ್ರೂ ಹೋಗಿ ನಾನು ಬದುಕಿಕೊಳ್ಳುತ್ತೇನಕ್ಕ. ದಯವಿಟ್ಟು ನನ್ನನ್ನು ಸಾಯಿ ಮಾಡಬೇಡಕ್ಕ, ನನ್ನನ್ನು ಸಾಯಿ ಮಾಡಬೇಡ. ಹೆಣ್ಣು ಹೆಣ್ಣಿದ್ದಾನೆ. ಒಂಟಿಯಾಗಿ ಬದುಕುವಂತ ಧೈರ್ಯ, ಶಕ್ತಿ ಈ ಸಮಾಜದಲ್ಲಿ ಹೆಣ್ಣಿಗೆ ಎಲ್ಲಿದೆಯಮ್ಮ? ಅವಳಿಗೆ ಗಂಡಿನ ಆಶ್ರಯ ಬೇಕೇ ಬೇಕು ತಾನೆ. ನೋಡು, ನೀನೀಗ ನಿನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಯಾರಿಗಾದ್ರೂ ವಂಚನೆ ಮಾಡಿ ಮದುವೆಯಾದ್ರೆ ಈಗ ನಡೆದಿರೋ ಪ್ರಸಂಗ ಮರೆಯಾಗಿ ಹೋಗುತ್ತದೆ ಏನೇ? ನೋಡು, ಅಂತ ಮೋಸದ ಜೀವನ ಬಾಳುವುದಕ್ಕಿಂತ ಸತ್ತು ಹೋಗೋದೇ ಲೇಸು. ನೋಡು, ಯಾಕೆ ವಿಷ ಕುಡಿಯೋದು ನಿನ್ನಿಂದ ಸಾಧ್ಯವಿಲ್ಲವೇ? ಸರಿ, ಹಾಗಾದ್ರೆ ನಿನ್ನಂಥವಳ ಅಕ್ಕನಾಗಿ ಬಾಳೋದಕ್ಕೆ ನನಗೂ ಕೂಡ ಇಷ್ಟವಿಲ್ಲ. ನಿನ್ನ ಮನಸ್ಸು ಒಪ್ಪದೇ ಇದ್ರೆ ಕೂಡ ವಿಷವನ್ನ ಅದನ್ನ ಕೊಡುದು ನಾನೇ ಸತ್ತು. ಅವ್ವ ಸಾಯುವಾಗ ಒಂದು ಮಾತನ್ನು ಹೇಳಿದ್ರು, ಅಕ್ಕನ ಮಾತನ್ನ ಯಾವ ಕಾಲಕ್ಕೂ ಮೀರ್ಬೇಡ ಅಂತ. ಈ ವಿಷಯವನ್ನ ನಿನ್ನ ಕೈಯಾರೆ ನೀನೇ ನನಗೆ ಕುಡಿಸಿ ಬಿಡಕ್ಕ, ನನಗೆ ಕುಡಿಸಿ ಬಿಡು. ಅವ್ವ ನನಗೂ ಕೂಡ ಒಂದು ಮಾತನ್ನ ಹೇಳಿ ಹೋಗಿಲ್ಲಮ್ಮ. ಗುಣವತಿ, ಗುಣ, ನಾನಿನ್ನು ಬದುಕುವುದಿಲ್ಲಮ್ಮ. ನಿನ್ನ ತಂಗಿಗೆ ನೀನೆ ತಾಯಿಯಾಗಿ ಜೋಪಾನ ಮಾಡಬೇಕು. ಮಾಲ್ತಿ ಚಿಕ್ಕವಳು, ಮುಕ್ತ ಸ್ವಭಾವದವಳು. ಅವಳಿಂದ ಏನಾದರೂ ತಪ್ಪು ಘಟಿಸಿದಾಗ ಸಹಿಸಿಕೊ. ಅವಳಿಗೆ ಏನು ಅನ್ನಬೇಡ, ಹೆಚ್ಚಿಗೆ ಹೇಳಬೇಕಾಗಿದ್ದಿಲ್ಲಮ್ಮ. ಹುಟ್ಟಿನಲ್ಲಿ ನೀನು ತಿಳಿದು ಬೆಳೆದವಳು, ಗುಣ ತಿಳಿದು ಬೆಳೆದವಳು. ನೀನು ಸಾಯುವಾಗ ಹೇಳಿದ ಮಾತು ನನಗಿನ್ನೂ ನೆನಪಿದೆ ಅಮ್ಮ. ನಾನೀಗ ಏನ್ ಮಾಡ್ಲಿ ಅಮ್ಮ? ಈಗ ಏನಿನ ಮಗಳು ಕಠೋರವಾದ ರಾಕ್ಷಸ ರೂಪವನ್ನ ತಾಳಿಸಿದ್ದಾಳೆ. ಇವಳು ನನ್ನ ತಂಗಿಯನ್ನು ಮಮಕಾರವನ್ನೇ ಕತ್ತರಿಸಿ ಹಾಕಿಬಿಟ್ಟಿದ್ದಾಳೆ. ಕ್ಷಮಿಸ್ಬಿಡು ಅಮ್ಮ.
ಮೈದುನ ಬಾರಪ್ಪ, ಈಗ ಬಂದೆಯಾ? ಯಾಕಮ್ಮ ಅಳುತ್ತೇನೆ? ಯಾರಾದರೂ ಏನಾದರೂ ಅಂದರೇನಮ್ಮ? ಓಹೋ, ಮಾತು ಕೊಟ್ಟು ಹೋದ ಮೈದುನ ಇನ್ನು ಬೇಗ ತಿರುಗಿ ಬರಲಿಲ್ಲ. ನಮ್ಮ ಕಷ್ಟ ಕೇಳುವವರು ಯಾರು ಇಲ್ಲದಿದ್ದು ದುಃಖವೇನಮ್ಮ? ಅತ್ತಿಗೆ, ನೌಕರಿ ಪಡೆದುಕೊಂಡೇ ಊರಿಗೆ ಹೋಗಬೇಕೆಂದು ಅಲ್ಲೇ ಈಗ ನೌಕರಿ ಪಡೆದುಕೊಂಡೇ ಬಂದಿದ್ದೆ. ನೀವೆಲ್ಲರೂ ನಾಳೆನೇ ಬೆಂಗಳೂರಿಗೆ ಹೊರಡಲು ಸಿದ್ಧರಾಗಿರಿ. ಶಾಂತರಾಗಮ್ಮ. ಶಾಂತಿ. ಇನ್ನೆಲ್ಲಿದೆ ಮೈದುನ? ನನ್ನ ಜೀವಕ್ಕೆ ಶಾಂತಿ, ಸುಖ, ಶಾಂತಿ ಎಲ್ಲವೂ ಕಳೆದು ಹೋಯ್ತು. ನನ್ನ ತಂಗಿ ಯಾಕಮ್ಮ ನಿನ್ನ ತಂಗಿ ಇಷ್ಟಕ್ಕಾಗಿ ದುಃಖವೇ? ನಿನ್ನ ತಂಗಿಯನ್ನು ಬೇಗ ಮದುವೆಯಾಗಲಿಲ್ಲ ಎಂದು ದುಃಖವೇ? ಅತ್ತಿಗೆ, ನಿನ್ನ ತಂಗಿಯನ್ನು ಆದಷ್ಟು ಬೇಗನೆ ಮದುವೆಯಾಗ ಆಯ್ತೇನಮ್ಮ? ಇನ್ನೆಲ್ಲಿದೆಯಪ್ಪ ಮದುವೆ? ನೋಡು, ನೀನು ನೀನು ನನ್ನ ತಂಗಿ ಆಸೆಯನ್ನ ಬಿಟ್ಟು ಬಿಡು ಮೈದುನ. ಹೀಗೇಕೆ ನುಡಿಯುತ್ತಿರುವೆ? ಹೌದು, ಆ ಶನಿ ಅವಳ ಸೌಭಾಗ್ಯವನ್ನೇ ಕಸಿದುಕೊಂಡು ಬಿಡುತ್ತಪ್ಪ. ಏನಮ್ಮ, ಏನನ್ನು ಮಾತನಾಡು? ಸ್ಪಷ್ಟವಾಗಿ ಆದರೂ ಹೇಳಮ್ಮ. ಹೇಳ್ತೇನೆಪ್ಪ, ಹೇಳುತ್ತೇನೆ. ನನ್ನ ತಂಗಿ ಇಂದು ಕರ್ಮಚಾಂಡಾಲರ ಕೈಯಲ್ಲಿ ಸಿಕ್ಕು, ಆ ಪಾಪಿಗಳ ಕೈಯಲ್ಲಿ ಸಿಕ್ಕು ತನ್ನ ಶೀಲವನ್ನೇ ಕಳೆದುಕೊಂಡು ಬಿಟ್ಲು ಮೈ. ಅತ್ತಿಗೆ, ಈಗ ಅವಳು ಅಯೋಗ್ಯಳು, ಅಪವಿತ್ರಳು. ನಿನ್ನ ಕೈ ಹಿಡಿಯುವಂತ ಅದೃಷ್ಟ ಅವಳಿಗೆ. ಆ ಕರ್ಮವೀರ ಮೋಸ ಮಾಡಿ ನನ್ನ ತಂಗಿ ಶೀಲವನ್ನೇ ಹಾಳು ಮಾಡಿಬಿಟ್ಟ ಮೈದುನ. ಕೇಳಲಾರೆನಮ್ಮ ಈ ಕಳ್ಳ ಕೊರೆಯುವ ಕಠೋರ ಮಾತು. ನಾನೆಷ್ಟು ದಿನ ನಿನಗಾಗಿಯೇ ತಪಸ್ಸಿದ್ದೇನಲ್ಲೇ, ಇಂದು ನೀನಾಗಿ ನನ್ನನ್ನು ಬಿಟ್ಟು ಹೊರಟೆಯ? ನನ್ನ ಮೇಲಿದ್ದ ನಿನ್ನ ನಂಬಿಕೆ ಹುರುಳಿಲ್ಲದ ಹೂವಿನ ಕತ್ತೆಯಾಯಿತೆ. ಮನಸ್ಸಿನ ಮೋಹ ಕನಸಿನ ಕಲ್ಲಡಿಯಾಯಿತೇನೆ ಮಲ. ನನ್ನ ದೈವದಲ್ಲಿ ಇಷ್ಟು ಆಗ್ಬೇಕಾಗಿತ್ತು, ಹಾಗೆ ಹೋಯ್ತು. ಅದಕ್ಕಾಗಿ ನೀವೇನು ವ್ಯಸನ ಪಡಬೇಡಿ. ಯಾವುದೊಂದು ಕನ್ಯೆನ ಮದುವೆ ಮಾಡಿಕೊಂಡು ಸುಖವಾಗಿ ಇದ್ದು ಬಿಡಿ. ಬೇರೆ ಕನ್ಯೆ? ಹ? ಅವಳಿಂದ ನನಗೆ ಸುಖ, ಅವಳ ಸಂತೋಷದಲ್ಲಿ ನಿನ್ನ ಮರೆವು. ಹಸಿದ ಹೊಟ್ಟೆಯ ತೃಪ್ತಿಗಾಗಿ ತಿಪ್ಪೆ ತಿರುಗುವ ಕತ್ತೆನಾಗಲೇ ಉಣಬಡಿಸಿದ ಅನ್ನದಲ್ಲಿ ವಿಧಿ ಮಣ್ಣು ಚೆಲ್ಲಿದಾಗ ಇನ್ನಾವ ಸುಖ ಸಂತೋಷಗಳಿಗಾಗಿ ನಾನೆಲ್ಲಿರಬೇಕಮ್ಮ? ನಾನೆಲ್ಲಿರಬೇಕು? ಬರುತ್ತೇನೆ ಅತ್ತಿಗೆ, ಬರುತ್ತೇನೆ. ಯಾಕಮ್ಮ ನಿನ್ನ ಮೈದುನ ಮಾತನಾಡದೆ ಹಾಗೆ ಹೋದ? ಮೌನಪ್ಪ. ಆಗಬಾರದ ಆಘಾತವಾದಾಗ ಮೌನವಾಗಿ ಮನಸ್ಸಲ್ಲಿ ಅನುಭವಿಸುವುದು ಜಾಣರ ಲಕ್ಷಣವೇ ಅಲ್ವಪ್ಪ? ಆದದ್ದಾದ್ರೆ ಏನು? ಅಪ್ಪ, ನಿಮ್ಮ ಕಿರಿಯ ಮಗಳ ಮೇಲೆ ಅವರಿಟ್ಟಿರೋ ಆಸೆ ಎಲ್ಲವೂ ಹಾಳಾಗಿ ಹೋಯ್ತಪ್ಪ. ಏನಮ್ಮ ನೀನು ಆಡುತ್ತಿರುವ ಮಾತಿನ
ಅರ್ಥ? ಅರ್ಥ ಎಲ್ಲವೂ ಅನರ್ಥವಾಗಿ ಹೋಗಿದೆಯಪ್ಪ. ನನ್ನ ತಂಗಿ ಈ ನನ್ನ ರೋಗವನ್ನ ಗುಣಪಡಿಸಬೇಕು ಅಂತ ಕಂಡವರ ಹತ್ರ ಹೋಗಿ ಕೈ ಮುಟ್ಟಿದಳು. ಮೋಸಕ್ಕೆ ಬಲಿಯಾಗಿ ನಿನ್ನ ತಂಗಿ ಮಾಲತಿ ಈಗೇನಾಯ್ತಮ್ಮ? ಅಪ್ಪ, ಆಗಬಾರ್ದು ಆಗಿ ಹೋಯ್ತಪ್ಪ. ಆ ಕರ್ಮ ಚಾಂಡಾಲ ಹಣವನ್ನ ಕೊಡೋ ನೆಪದಲ್ಲಿ ಅವಳಿಗೆ ಮೋಸ ಮಾಡಿ ಈ ನನ್ನ ತಂಗಿ ಶೀಲವನ್ನೇ ಮೋಸಕ್ಕೆ ಬಲಿಯಾಗಿ ನನ್ನ ಮಗಳ ಮಾಲತಿ ಶೀಲಗೆತ್ತಳೆ. ಅಯ್ಯೋ ಇದನ್ನಷ್ಟು ಮಾಡಿಸಿದೆಯಾ? ಬಡವರು ತಮ್ಮ ಮರ್ಯಾದೆ ಕಾಪಾಡಿಕೊಂಡು ಪವಿತ್ರರಾಗಿ ಬಾಳೋದು ಬೇಡವಾಯಿತು. ನಮಗೆ ಇದಕ್ಕೆಲ್ಲ ಕಷ್ಟ ಕೊಟ್ಟಾಗಲೇ ನಿನ್ನ ಆತ್ಮಕ್ಕೆ ಶಾಂತಿ. ಓ ಅಪ್ಪ ದೇವರೇ, ಒಳ್ಳೆ ಜನರಿಗೆ ಸದ್ಗತಿ ಕೊಡುತ್ತೇನೆ, ಸಾಧ್ಯ ವರಮಾನ ಕಾಪಾಡುತ್ತೇನೆ ಎಂದು ಪುರಾಣ ಶಾಸ್ತ್ರಗಳ ಮುಖದಿಂದ ಹೇಳಿದ ಅಭಯದ ವಚನ ಈ ಎಲ್ಲಿದೆಯಪ್ಪ? ನೀನು ಯಾವ ಕಲ್ಲಿನಲ್ಲಿರುವಿ, ಯಾವ ಗುಡಿಯಲ್ಲಿರುವಿ? ಥು! ನಿನ್ನನ್ನು ನಂಬಿದ ನಮ್ಮ ಬಾಳಿಗೆ ಬೆಂಕಿ ಹಾಕ. ಬೇಗನೆ ಹೋಗಿ ನೀರು ತೆಗೆದುಕೊಂಡು ಬಾ. ಅಪ್ಪನಿಗೆ ಏನಾಗಿದೆ ನೋಡು. ವಿಧಿಲೇಖನ ಹರಿತೆ ಋಣಾನುಬಂಧನ ಅಲೆಯಾಯಿತೆ ವಿಧಿಲೇಖನ ಹರಿತು ಋಣಾನು ಬಂಧನ ಹರಿತು ಋಣಾನು ಒಲೆಯಾಯಿತೆ ವಿಧಿಲೇಖನ ಹರಿತು ಋಣಾನು ಬಂಧನ. ಜನನ ಮರಣವು ಜಗದ ನೇಮವು, ಜನನ ಮರಣವು. ಭೈರ ನಿಂತ್ಕೊಳ್ಳು, ಮಾತನಾಡದೆ ಹೀಗೇಕೆ ಹೊರಟೆ? ಏನ್ರಿ ನಿಮ್ ಕೂಡ ನಮ್ಮ ಮಾತು? ಏಕೆ ನನ್ನ ಕೂಡ ಮಾತನಾಡುವುದಿಲ್ಲವೇನು? ಬಲ್ಲವ್ರು ಹೇಳ್ತಾರಲ್ರಿ, ಮನುಷ್ಯತ್ವ ಇಲ್ದವ್ರು ಕೂಡ ಮಾತು ಸಹಿತ ಆಡಬಾರ್ದಂತೆ. ಅದಕ್ಕೆ ಅದು ನಾವು ಪಾಲಿಸ್ಕೊಂತ ಹೊಂಟೀವಿ. ಏಯ್, ನಾನು ಮನುಷ್ಯತ್ವ ಕಳೆದುಕೊಂಡವನೇನು? ಗೊತ್ತ್ರಿ ಅಲ್ರಿ, ನೀವು ಖರೆ ಹೇಳ್ರಿ. ಊರಾಗ ನನ್ನ ಬಿಟ್ಟು ನಿಮ್ಮನ್ನ ಯಾರ ಮಾತಾಡ್ತಾರನ್ರಿ? ಮುಚ್ಚ ಬಾಯಿ. ನೀವು ಸಿಟ್ಟಿಗೆ ಬಂದು 10 ಹೊಡೆದ್ರು ಚಿಂತಿಲ್ಲ, ನಾನು ಇದ್ದಂಗ ಮಾತಾಡೋರು ಅಲ್ರಿ. ನೀವು ಎಂದು ನಿಮ್ಮ ತಮ್ಮನಾರ್ನ ಹೂವರ್ನ ಆ ರೀತಿ ಮಾಡಿ ಹೊರಗೆ ಹಾಕಿದ್ರಿ, ಅಂದಿನಿಂದ ಊರಾಗ ನಿಮ್ಮ ಬಗ್ಗೆ ಏನೇನೆಲ್ಲ ಮಾತಾಡ್ತಾರ್ರಿ. ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಐತೇನ್ರಿ? ಸ್ವಲ್ಪ ವಿಚಾರ ಮಾಡ್ರಿ. ನಾನು
ನಿಜ. ಮಾಡಿಕೊಂಡ ಹೆಂಡತಿಯನ್ನು ಅನ್ಯಾಯವಾಗಿ ಕೊಟ್ಟೆನೆಂದು ಊರೆಲ್ಲ ಹಾಡಿಕೊಳ್ಳ ನಂಬಿದ ಸಹೋದರನಿಗೆ ವಂಚನೆ ಮಾಡಿ ಮನೆ ಬಿಡಿಸಿ ಹೊರ ಹಾಕಿದನೆಂದು ಎಲ್ಲರೂ ಹೀಯಾಳಿಸುತ್ತಿದ್ದಾರೆ. ಸತಿ ಸಹೋದರರು ನನ್ನನ್ನು ಬಲವಾಗಿ ಶಪಿಸುತ್ತಿರಬೇಕು. ಅದರಂತೆ ಅವರು ಮನೆ ಬಿಟ್ಟು ಹೋದಾಗಿನಿಂದ ಮನೆಯಲ್ಲಿ ರೌದ್ರ ಶಾಂತಿಯೇ ತುಂಬ ಮನೆಗೆ ಕಾಲಿಟ್ಟ ತಕ್ಷಣ ಅದೇ ಆಗ ಯುದ್ಧ ನಿಂತು ರಕ್ತ ಲೇಪನಗೊಂಡ ಮರ ಭೂಮಿಯನ್ನು ಕಾಲಿಟ್ಟಂತೆ ಭಾಸವಾಗುತ್ತದೆ. ಊರಲ್ಲಿ ನನ್ನ ಬಗ್ಗೆ ಒಬ್ಬರಿಗೂ ಅನುಕಂಪ ನಂಬಿಕೆಗಳೇ ಇಲ್ಲದಾಗಿವೆ. ಹಣ ಇದರ ಹುಚ್ಚು ನನ್ನ ತಲೆಗೆ ಸೇರಿ ಇಷ್ಟೆಲ್ಲ ಮಾಡಿಸಿದೆ. ಸ್ವಾಮಿ, ನನ್ನ ತಂದೆ ಸತ್ತು ಹೋಗ್ಬಿಟ್ರು ಸ್ವಾಮಿ. ನಾವು ಪರದೇಶಿಗಳಾಗ್ಬಿಟ್ವಿ. ಅಪ್ಪಾಜಿ, ಅಯ್ಯೋ, ನನ್ನವರೆನ್ನುವವರು ನನಗಾರು ಇಲ್ಲವಾದರೆ ನಿಜ. ಅಯ್ಯೋ ಹುಚ್ಚ, ಬರೀ ಹಣವನ್ನೇ ಪ್ರಾಧಾನ್ಯವಾಗಿಟ್ಟುಕೊಂಡು ನಿನ್ನವರಿಂದ ನೀನೇ ದೂರಾದೆ. ಇದರಲ್ಲಿ ಯಾರ ಅಪರಾಧ? ಯಾರ ಅಪರಾಧ? ಯಾರ ಅಪರಾಧ? ನಿಜ, ನನ್ನದೇ ಅಪರಾಧ. ನಾನೇ ಅಪರಾಧಿ. ಸಾಧ್ವಿಯಾದ ಸತಿ ಪಡುವ ದುಃಖ, ಅವಳ ಕೊರಗು, ಆ ಕೊರಗು ನಿನಗೆ ತಾಗದೆ ಹೋಗುವುದೇ? ನಿನ್ನ ಬಾಳಿಗೆ ಕಣ್ಣಾಗುವ ಕನ್ಯೆ ಇತ್ತ ಮಾವ ಸತ್ತು ಹೋದರು ಅವರ ಕೊಡಿಗೆ ಹೋಗದ ಹಿಡಿ ಮಣ್ಣು ಹಾಕದಷ್ಟು ನಿರ್ದಯ ಯಾರಿಯ? ಇಲ್ಲ, ನೀನು ಮನುಷ್ಯನೇ, ನೀನು ಮನುಷ್ಯನೇ. ಮಾನವೀಯತೆ ನಿನ್ನಲ್ಲಿದೆಯೇ? ನಿನ್ನ ನಡತೆಯಿಂದ ನಿನಗಾದರೂ ಸುಖವಾಯಿತೆ? ಇಲ್ಲ, ಇಲ್ಲ, ಅಸಮಾಧಾನದ ಆಂದೋಲನವೇ ತುಂಬಾ ಹತ್ತಿದೆ ಆತ್ಮನಲ್ಲಿ. ಸಾಧ್ವಿಯ ಸತಿ, ಸಂಪನ್ನನಾದ ಸಹೋದರ, ಅವರಿಬ್ಬರು ನಿತ್ಯ ಬಿಡುತ್ತಿರುವ ಬಿಸಿ ಈಶ್ವರನಲ್ಲಿ ನಿನ್ನ ವಿನಾಶವೇ ತುಂಬಿದೆ. ವಿಕ್ರಾಳ ಕರಾಳ ಕಾದು ಕುಳಿತಿದೆ ನಿನ್ನ ಮುಂದಿನ ಜನ್ಮಕ್ಕೆ. ಹೋಗು, ಹೋಗು, ಕೂಡಲೇ ಹೋಗಿ ಅವರಿಬ್ಬರಲ್ಲಿ ಕ್ಷಮೆ ಕೇಳಿಕೊಂಡು ನಿನ್ನ ಒದಗಿದ ಪಾಪದ ಹೊರೆ ಹಗುರು ಮಾಡಿಕೊ, ಹಗುರು ಮಾಡಿಕೊ. ಹೋಗು, ಹೋಗು, ಹೋಗು. ಹೋಗುತ್ತೇನೆ, ಹೋಗುತ್ತೇನೆ. ಕೂಡಲೇ ಹೋಗಿ ಅವರಿಬ್ಬರಲ್ಲಿ ಕ್ಷಮೆ ಕೇಳುತ್ತೇನೆ. ಅವರು ನನ್ನನ್ನು ಕ್ಷಮಿಸಲಿ ಬಿಡಲಿ, ನಾನಂತೂ ಅವರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಗುಣವತಿ,
ಎಷ್ಟು ದಿನ ಅಂತ ಹೀಗೆ ಹೇಳುತ್ತಾ ಕುಳಿತುಕೊಳ್ಳಬೇಕ? ನಮಗಾದ್ರೂ ಸಮಾಧಾನ ಹೇಳುವವರು ಯಾರಿದ್ದಾರೆ ಅಕ್ಕ, ಯಾರಿದ್ದಾರೆ? ಎದ್ದೇಳಕ್ಕ, ಅದು ನೋಡಕ್ಕ, ಭಾವನವರು ಬರುತ್ತಿದ್ದಾರೆ, ಹೇಳಕ್ಕ. ಬಂದ್ರ ಸ್ವಾಮಿ, ಬನ್ನಿ. ತಂದೆ ಸತ್ತು ಹೋಗಿರೋ ಈ ಪರದೇಶಿ ಮಕ್ಕಳನ್ನ ನೋಡ್ಬೇಕು ಅಂತ ಬಂದ್ರ. ನೋಡಿ, ಮದುವೆಯಾಗಿ ಗಂಡನ ಮನೆಯಿಂದ ತವರು ಮನೆಗೆ ಬಂದ ಹೆಣ್ಣು ತನ್ನ ಗಂಡ ಬರ್ತಾನೆ ಅಂದ್ರೆ ಅವರನ್ನ ಆದರದಿಂದ ಸತ್ಕರಿಸಿ ಅಂತ ತನ್ನ ತಂದೆ ತಾಯಿಗಳಿಗೆ ಮೊದಲೇ ಜಾಗೃತಿ ಕೊಡ್ತಾಳೆ. ಆದ್ರೆ ನಾವೀಗ ಭಾಗ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ನಿಮ್ಮನ್ನ ಆದರಿಸೋದಕ್ಕೆ ಈ ಮನೆಯಲ್ಲಿ ನನ್ನ ತಂದೆಯೇ ಇಲ್ಲ ಸ್ವಾಮಿ, ನಮ್ಮ ತಂದೆಯೇ ಇಲ್ಲ. ಸೈರಿಸಿಕೋ ಗುಣ. ಈಗ ನೀನು ನಿನ್ನ ತಂದೆಗಾಗಿ ಎಷ್ಟು ಹತ್ತರೂ ಅತ್ತ ಹಳು. ನಡೆ, ಸದ್ಯ ಈ ಸ್ಥಿತಿಯಲ್ಲಿ ನಿನ್ನನ್ನು ಬಿಡಲಾರೆ. ನಡೆ. ನನ್ನ ಕರೆಯೋದಕ್ಕೆ ಬಂದಿದ್ದೀರಾ? ನಿಜವಾಗ್ಲೂ ಇದು ಕನಸಲ್ಲ ತಾನೆ? ಹುಚ್ಚಿ, ಹೀಗೇಕೆ ಮಾತನಾಡುವೆ? ಭ್ರಮಿಷ್ಟಳಂತೆ. ಯಾವುದೂ ಕನಸಲ್ಲ, ಜಾಗೃತದಲ್ಲಿಯೇ ಇರುವೆ. ಬಹಳ ದಿನಗಳಿಂದ ಅಗಲಿದ ಆತ್ಮಗಳು ಇಂದು ಮತ್ತೆ ಒಂದಾಗುವ ಯೋಗ ಬಂದಿದೆ. ಈ ಆನಂದ ನಿನಗೆ ಕನಸಿನಂತೆ ಭಾಸವಾಗುತ್ತದೆ. ನಡೆ, ಮನೆಗೆ ಹೋಗು. ನಡಿಯಮ್ಮ, ಬೇಗ ಮನೆಗೆ ಬೀಗ ಹಾಕ್ಬಿಡು. ನೋಡು, ಇವರು ನಮ್ಮನ್ನ ಕರೀದಕ್ಕೆ ಬಂದಿದ್ದಾರೆ, ಈಗಲೇ ಹೋಗ್ಬಿಡೋಣ. ನಡಿ ಮಾವ. ಗುಣ, ನಿನ್ನ ತಂಗಿ ಮಾತ್ರ ಅಲ್ಲಿಗೆ ಕೂಡದು. ಹೌದು, ಯಾಕೆ? ಅವಳು ನೀತಿಗೆಟ್ಟವಳು, ಧರ್ಮ ಕಳೆದುಕೊಂಡವಳು. ಸ್ವಾಮಿ, ಹಾಗಾದ್ರೆ ಈ ಸ್ಥಿತಿಯಲ್ಲಿ ನನ್ನ ತಂಗಿಯನ್ನು ಇಲ್ಲಿಯೇ ಬಿಟ್ಟು ನೀನೊಬ್ಬಳೇ ಹೊರಟು ಬರಬೇಕು. ಸ್ವಾಮಿ, ತಂದೆ ಸತ್ತಿರೋ ಪರದೇಶಿ ತಂಗಿಯನ್ನ ಒಂಟಿಯಾಗಿ ಬಿಟ್ಟು ಹೋದ್ರೆ ನೋಡಿದ ಜನ ನನ್ನ ಬಗ್ಗೆ ಏನ್ ಅಂದುಕೊಂಡರು? ಇವಳನ್ನು ಇಲ್ಲಿಯೇ ಬಿಟ್ಟು ಹೋದರೆ ಹೀಗೆನ್ನುವ ಜನ, ಕರೆದುಕೊಂಡು ಹೋದರೆ ಕಳಂಕ ತಗುಲಿದ ಹೆಣ್ಣನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು ಆಡಿಕೊಳ್ಳಲು ಕಾರಣ ನನ್ನ ಮನೆ ಕೀರ್ತಿಗೆ ಶೋಭೆ ತರುವ ನಿನ್ನನ್ನು ಮಾತ್ರ ಕರೆಯುತ್ತಿದ್ದೇನೆ. ನಿನ್ನ ಗಂಡನ ಮನೆ ಕೀರ್ತಿಗೆ ನಿನ್ನ ತಂಗಿಯಿಂದ ಕಳಂಕ ತಗಲಬಾರದೆಂಬ ಸದಿಚ್ಛೆ ನಿನಗಿದ್ದರೆ, ಸಮಯೋಚಿತ ಬುದ್ಧಿ ನಿನಗಿದ್ದರೆ, ಸದ್ಯ ನಿನ್ನ ತಂಗಿಯನ್ನು ಇಲ್ಲೇ ಬಿಟ್ಟು ನೀನೊಬ್ಬಳೇ ಹೊರಟು ಬರಬೇಕು. ಏನನ್ನುವಿ? ಈ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಸ್ವಾಮಿ. ನೋಡು, ನಿನ್ನ ತಂಗಿ ಬೇಕಾದರೆ ಪತಿಯನ್ನು ಬಿಡು, ಪತಿ ಬೇಕಾಗಿದ್ದರೆ ತಂಗಿಯನ್ನು ಬಿಡು. ಅಯ್ಯೋ ದೇವ್ರೆ, ಇನ್ನು ಮುಗಿದಿಲ್ಲವೇ ಏನಿನ ಪರೀಕ್ಷೆಗಳು? ತಂಗಿ, ಸರಿ, ನಿನಗೆ ಇವಳೇ ಬೇಕು, ಇಲ್ಲಿಯೇ ಇರು. ಗುಣವತಿ, ನೀನೀಗ ನನ್ನ ಕೂಡ ಹೊರಟು ಬರದಿದ್ದರೆ ನಿನಗೆ ನನ್ನ ನಾಳೆಯಾಗಿದೆ ನೋಡು. ಒಳಿತದೆ ಸ್ವಾಮಿ, ದಯವಿಟ್ಟು ಅಂತ ಮಾತನ್ನ ಹೇಳ್ಬೇಡಿ. ಬಲ, ಏನಿನ ಅಕ್ಕರನ್ನ ಕ್ಷಮಿಸ್ಬಿಡಮ್ಮ. ನಾನೀಗ ನನ್ನ ಪತಿ ಆಜ್ಞೆಯನ್ನ ಪಾಲಿಸಬೇಕು ಅಂತ ಹೋಗ್ತಾ ಇದ್ದೀನಿ. ಅವರ ಹೆಜ್ಜೆ ಇಲ್ಲಿ ಹೆಜ್ಜೆ ಹಾಕಿ ಬಾಳ್ಬೇಕಾಗಿರೋದು ಏನಿನ ಅಕ್ಕನ ಕರ್ತವ್ಯ. ತಂಗಿ ನೋಡು, ಏನಿನ ಅಕ್ಕರನ್ನ ಕ್ಷಮಿಸ್ಬಿಡು. ಇಂಥ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ಬೇಡ ಅಕ್ಕ, ನನ್ನನ್ನು ಬಿಟ್ಟು ಹೋಗ್ಬೇಡ. ಇದರಲ್ಲಿ ನನ್ನದೇನು ತಪ್ಪಿದೆ? ತಪ್ಪು ತಪ್ಪು
ನನ್ನದೇನೂ ಇಲ್ಲವಮ್ಮ. ತಪ್ಪುಗಾರರು ಯಾರೆಂಬುದು ನನಗೆ ಗೊತ್ತಿದೆ. ಆಣೆ ಇಡುವವರಿಗೆ ನಾಚಿಕೆ ಇಲ್ಲ, ಅದನ್ನು ನಡೆಸುವವರಿಗೆ ಬುದ್ಧಿಯೇ ಇಲ್ಲ. ಹಾಗಾದ್ರೆ ನನ್ನ ಪತಿ ಕರೆದ್ರೆ ನಾನು ಹೋಗ್ಬಾರ್ದೆ? ಛೇ ಛೇ, ಹೋಗಬೇಕಮ್ಮ. ಪತಿಯ ಆಜ್ಞಾಧಾರಕಳಾದ ನೀನು ಆಜ್ಞೆ ಪಾಲಿಸುವುದೊಂದೇ ನಿನ್ನ ಕರ್ತವ್ಯ. ನಿನ್ನ ಗಂಡನ ಗೌರವಕ್ಕಾಗಿ, ನಿನ್ನ ಗಂಡನ ಮನೆಯ ಗೌರವಕ್ಕಾಗಿ ನಿನ್ನ ತಂಗಿ ಇಲ್ಲೇ ಇರು. ನಿನ್ನ ತಂಗಿಗೆ ಎಷ್ಟೇ ಕಷ್ಟ ಬಂದರೂ ಅವಳು ಇಲ್ಲೇ ಇರುವುದು ಅವಳ ಧರ್ಮ. ನೀವೆಲ್ಲ ನಿಮ್ಮ ನಿಮ್ಮ ಧರ್ಮವನ್ನು ಪಾಲಿಸುತ್ತಿರುವಾಗ ನಾನು ನನ್ನ ಧರ್ಮವನ್ನು ಪಾಲಿಸಲು ಸಿದ್ಧನಾಗಿದ್ದೇನೆ. ಅಂದ್ರೆ ನೀನು ಹಿಂದೊಮ್ಮೆ ನಾನು ನಿನಗೆ ಮಾತು ಕೊಟ್ಟಂತೆ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟುವುದು ನನ್ನ ಧರ್ಮ. ಹೌದು, ಕೊಟ್ಟ ಮಾತನ್ನು ನಡೆಸಿಕೊಡುವುದು ಗಂಡಸಾದವನ ಧರ್ಮ. ಈಗ ನನ್ನ ತಂಗಿ ಗೊತ್ತಿದೆಯಮ್ಮ. ಅಂದು ನೀನು ಕೆಟ್ಟದ್ದನ್ನು ಅಟ್ಟುಣ್ಣವನೇ ಜಾಣನೆಂದು ಹಿಂದೊಮ್ಮೆ ನೀನೇ ನನಗೆ ಹೇಳಿಲ್ಲವೇ? ಅದು ರೂಪಾಳ ವಿಷಯವಾಗಿ ಆ ಜಾರಿನಿಗಿಂತ ಈ ನಿನ್ನ ತಂಗಿ ಕೀಳೇನಾ? ಮೈದುನ, ಅದಕ್ಕೆ ಈ ಸಮಾಜ ಒಪ್ಪುವುದಿಲ್ಲವಪ್ಪ. ಅಂದು ಆ ಸರಪಂಚರ ಮಗಳನ್ನು ಮದುವೆಯಾಗದಾಗ ಸಮಾಜ ಒಪ್ಪಿತ್ತೆ. ಈಗ ನನ್ನ ಮನ ನಿನ್ನ ತಂಗಿಯನ್ನು ಲಗ್ನವಾಗಲು ನನ್ನ ಮನ ಒಪ್ಪಿದೆ. ನನ್ನ ಮದುವೆ ಈ ಸಮಾಜಕ್ಕೊಂದು ಆದರ್ಶಪ್ರಾಯವಾಗಬೇಕಾಗಿದೆ. ಗಂಡಸು ಅನೇಕ ಸಲ ಅಡ್ಡ ದಾರಿ ಹಿಡಿದು ಮಾಡಬಾರದ ಹೇಯ ಕೃತ್ಯಗಳನ್ನು ಮಾಡಿ ಅಂತವನನ್ನು ಹೆಣ್ಣು ಅವನ ಏನು ತಪ್ಪನ್ನು ಎಣಿಸದೆ ತನ್ನ ವಿಶಾಲವಾದ ಮನಸ್ಸಿನಿಂದ ಅವನ ಬಾಳಿಗೆ ಬೆಳಕು ಚೆಲ್ಲುವುದಿಲ್ಲವೇ? ಅಂದಾಗ ನಿರಪರಾಧಿಯಾದ ಹೆಣ್ಣು ಒಂದೇ ಒಂದು ಸಲ ಅಪವಿತ್ರಳಾದಾಗ ಅವಳನ್ನೇಕೆ ಕೈ ಹಿಡಿದು ಉದ್ಧರಿಸಬಾರದು? ಬೇಡಿ. ನನ್ನಿಂದ ನಿಮ್ಮ ಗೌರವ ಕುಂಠಿತವಾಗುವುದು ಬೇಡ. ಹುಚ್ಚಿ, ನನ್ನ ಗೌರವದ ಚಿಂತೆ ನಿನಗೇಕೆ? ನೀನೇನು ಮನಸ ಬಯಸಿ ಪ್ರಮಾದ ಮಾಡಿದವಳೆ? ಬಲಾತ್ಕಾರಕ್ಕೆ ಬಲಿಯಾದಾಗ ಮಾತ್ರ ಬಾಸಿಂಗ ಬಲ ನಿನಗಿಲ್ಲದಿರಬೇಕೆ? ವಿಧಿ ನಿನಗೆ ಎದುರಾದರೂ ವಿಧಿಗೆ ಎದುರಾಗಿ ಹೋರಾಡುತ್ತೇನೆ. ಜಯ ಸಿಗುತ್ತದೆ ಇಲ್ಲವೋ ನೋಡೋಣ. ಬೇಡಿ. ಪವಿತ್ರ ಕನ್ಯೆಯೊಂದನ್ನು ನೋಡಿ ಮದುವೆಯಾಗಿ ಸುಖವಾಗಿ ಇದ್ದು ಬಿಡಿ. ನಿಮ್ಮನ್ನ ಮದುವೆಯಾಗಲು ಸಾಕಷ್ಟು ಜನ ಕನ್ಯೆಯರು ಕಾಯುತ್ತಿದ್ದಾರೆ. ಸಿಗುತ್ತಾರೆ. ಸರಪಂಚರ ಮಗಳಂಥವರು ಅನೇಕ ಸಲ ಮಾಡಬಾರದ ಹೇಯ ಕೃತ್ಯಗಳನ್ನು ಮಾಡಿ ಸಾತ್ವಿಯರಂತೆ ಮೆರೆಯುವ ಸೋಗಿನ ಸಂಪನ್ನಿಯರು ಸಾಕಷ್ಟು ಜನ ಸಿಗುತ್ತಾರೆ. ಒಂದು ವೇಳೆ ಪವಿತ್ರ ಹೆಣ್ಣು ಸಿಕ್ಕರೂ ಅವಳನಿಗೆ ಬೇಡ. ಮುಖ್ಯವಾಗಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವುದು ನನ್ನ ಧರ್ಮ. ಹೆಂಡತಿ ಶೀಲವತಿ ಸದ್ಗುಣವತಿ ಆದಾಗ್ಯೂ ಅವಳ ಆತ್ಮ ಅರಿಯದೆ ತವರು ಮನೆಗೆ ಹಟ್ಟುವವರ ಮುಂದೆ ನಿನ್ನಂತವಳನ್ನೇ ಕೈ ಹಿಡಿದು ಪ್ರೀತಿಯಿಂದ ಬಾಳಿ ತೋರಿಸಿಕೊಡಬೇಕಾಗಿದೆ. ಬಾಬು, ನಿನ್ನ ಮಾತಿನ ಅರ್ಥವಾಗುತ್ತಿದೆಯಪ್ಪ. ನನ್ನನ್ನು ಕ್ಷಮಿಸಿ ಬಿಡು. ನಾನು ಮೂರ್ಖ, ಅವಿವೇಕಿ, ಸ್ವಾರ್ಥಿ. ತಮ್ಮಂತವರನ್ನು ಕ್ಷಮಿಸುವ ಯೋಗ್ಯತೆ ಯಾರಿಗಿದೆಯಪ್ಪ? ತಪ್ಪಾಗಿದೆ ತಮ್ಮ. ತಮ್ಮ? ಯಾರು ನಿನ್ನ ತಮ್ಮ? 4 ವರ್ಷ ಜೋಪಾನ ಮಾಡಿದ ಮಾತ್ರಕ್ಕೆ ನಿನ್ನಂತ ಸಿರಿವಂತರ ಸಹೋದರ ನಾನಾಗಬಲ್ಲೆನೆ? ಎಷ್ಟಿದ್ದರೂ ನಾವು ಬಡವರ ಮಕ್ಕಳಪ್ಪ, ಬಡವರ ಮಕ್ಕಳು. ಚುಚ್ಚು ಮಾತುಗಳನ್ನು ಆಡದಿರು ಸಹೋದರ. ಇಂದಿನ ದ್ವೇಷವನ್ನೆಲ್ಲ ಮರೆತು ಇಂದು ಮನೆಗೆ ಬಂದು ಬಿಡು. ಯಾಕಣ್ಣ, ವರದಕ್ಷಿಣೆ ಕೊಡುವ ಬೇರೆ ಕನ್ಯೆಯನ್ನೇನಾದರೂ ಹುಡುಕಿ ಇಟ್ಟಿರುವೇನು ನನ್ನ ಕೊರಳಿಗೆ ಕಟ್ಟಲು? ಬಾಪು, ನುಡಿಯುವುದಾದಡೆ ಇನಿತು ಹೃದಯ ಒಡೆಯಬೇಡ. ಹಿಂದಿನ ತಪ್ಪುಗಳಿಗಾಗಿ ನಿನ್ನ ಅಣ್ಣ ನಿನ್ನ ಕಾಲು ಹಿಡಿಸಿಕೊಳ್ಳುವ ಇಚ್ಛೆ ನಿನಗಿದ್ದರೆ ಹೇಳು.
ಸಿದ್ಧನಾಗಿದ್ದಾನೆ ನಿನ್ನ ಅಣ್ಣ. ಯಾಕಪ್ಪ ಯಾಕೆ ಇಷ್ಟೊಂದು ಕಠೋರವಾಗಿರುವೆ? ಕೈ ಹಿಡಿದ ಪತಿ ಕಣ್ಣೆದುರಿಗೆ ಇಷ್ಟೊಂದು ಅವಮಾನವಾಗುವುದನ್ನ ನಾನು ಎಷ್ಟು ಅಂತ ನೋಡಲಿ. ಅವರು ತಾವು ಮಾಡಿದ ತಪ್ಪಾಯ್ತು ಅಂತ ನಿನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ದಾರಲ್ಲ, ಕ್ಷಮಿಸಿ ಬಿಡು. ಅದಲ್ಲದೆ ಇಷ್ಟೊಂದು ಕಠೋರತೆ ಯಾಕೆ ನಿನ್ನಲ್ಲಿ? ನೋಡು, ನೀನು ತಿಳುವಳಿಕೆ ಉಳ್ಳವನು, ನೀನೇ ವಿಚಾರ ಮಾಡು. ನುಡಿಯಬೇಡ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ನಿನ್ನ ಸತಿ ಧರ್ಮಕ್ಕೆ ನಾನು ತಲೆಬಾಗುವೆನಮ್ಮ. ಕ್ಷಮಿಸಿ ಬಿಡಣ್ಣ. ನಿನ್ನ ಹೃದಯದ ಆತ್ಮ ಹರಿಯದೆ ಏನೇನೋ ಮಾತನಾಡಿಬಿಟ್ಟೆ. ಇದರಿಂದ ನಿನ್ನ ಮನ ನೊಂದಿತಣ್ಣ, ನಿನ್ನ ಮನ ನೊಂದಿತು. ಎಳ್ಳಷ್ಟು ನೊಂದಿಲ್ಲ ತಮ್ಮ, ಬೆಂದು ಪರಿಶುದ್ಧವಾಯಿತು. ನಿನ್ನ ಹೃದಯ ವಿಶಾಲ, ನಿನ್ನ ವಿಚಾರ ಪರಮೋನ್ನತ. ನನ್ನ ಅಜ್ಞಾನ ಜೀವನದಿ ನೀನಾದೆ ದಾರಿದೀಪ, ತೋರಿದೆ ಬಂದು ಪ್ರೇಮದ ಪ್ರತಿರೂಪ. ಬಾ ಸಹೋದರ, ಒಮ್ಮೆ ಮೈಗೆ ಮೈ ಜೋಡಿಸಿ ಉಕ್ಕಿಸು ಬಾ ಬಂಧು ಪ್ರೇಮ. ಅಣ್ಣ, ಅಮ್ಮ. ಕೊರತೆಗೊಂಡು ಕಾತರಿಸುವ ಹೃದಯ. ನಡೆ, ಎಲ್ಲರೂ ಮನೆಗೆ ಹೋಗುವ. ಲಲ್ಲವಾನ ಸಂಗಾತಿ ನೀನಿನೆಲ್ಲ ಸಂಪ್ರೀತಿ. ಲಲ್ಲವಾನ ಸಂಗಾತಿ ನೀನಿನೆಲ್ಲ ಸಂಪ್ರೀತಿ. ಮರೆಯಲಾರೆವು ಗೆಳತಿ ಕೂಡಿದೆಡವನಲ್ಲೊಡತಿ. ಮರೆಯಲಾರೆವು ಗೆಳತಿ ಕೂಡಿದೆಡವನಲ್ಲೊಡತಿ. ಜುಡುಗ ಜುಡುಗದರಿಂದ ನನ್ನನಿಲ್ಲವೇ ಬಂದ ಜುಡುಗ ಜುಡುಗದರಿಂದ ಪ್ರೀತಿ ತನ್ನಗಿ ಬಂದ ಮನಗೆಯಾಡ ಆನಂದ. ಪ್ರೀತಿ ತನ್ನಗಿ ಬಂದ ಮನಗೆಯಾಟ ಆನಂದ. ಲಲ್ಲವಾನ ಸಂಗಾತಿ ನೀನಿನೆಲ್ಲ ಸಂಪ್ರೀತಿ. ಉಸಿರಿನಲ್ಲಿ ಉಸಿರಾದೆ ಹೃದಯ ಬಡಿತ ನೀನಾದೆ. ಉಸಿರಿನಲ್ಲಿ ಉಸಿರಾದೆ ಹೃದಯ ಬಡಿತ ನೀನಾದೆ. ನಿನ್ನ ಕಲ್ಲು ಮರುಳಾದೆ ಎಂದು ನಿನ್ನ ವಶವಾದಿ. ಬಾಳ ಜ್ಯೋತಿ ನೀನಾದೆ, ಬಾಳ ಜ್ಯೋತಿ ನೀನಾದೆ. ಲಲ್ಲ ಜೀವ ನೀನಾದೆ. ಲಾಲ 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 ಲಾಲ. ನಾನು ನಿನಗೊಂದು ಮಾತು ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀಯಾ? ಕೇಳುವುದಕ್ಕೆ ಸರಿಯಾಗಿದ್ದರೆ ಸರಿಯಾದ ಉತ್ತರವನ್ನೇ ಕೊಡಬಲ್ಲೆ. ಅದಕ್ಕೆ ಸರಿಯಾದ ಉತ್ತರವನ್ನೇ ನೀವು ಕೊಡಬೇಕು. ನೀನೇನು ಕೇಳ್ತೀಯೋ ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಡುತ್ತೇನೆ. ಸರಿ, ಹಾಗಾದ್ರೆ ನಿನ್ನೆ ನನ್ನನ್ನ ಪಿಕ್ಚರ್ಗೆ ಕರೆದುಕೊಂಡು ಹೋಗಿ ಅಂದ್ರೆ ನನ್ನನ್ನ ಲಾಡ್ಜಿನಲ್ಲಿ ಬಿಟ್ಟು ನೀವು ಒಬ್ರೇ ಹೋದ್ರಲ್ಲ, ಯಾಕೆ? ಯಾಕೆ? ಈಗೇನು ಆಯ್ತು ಅಪರಾಧ? ಅಪರಾಧ ಏನೂ ಆಗ್ಲಿಲ್ಲ. ನೀವು ಒಬ್ರೇ ಹೋಗಿದ್ದೀರೋ ಅಥವಾ ನಿನ್ನ ಜೊತೆಗೆ ಬೇರೆ ಯಾರಾದ್ರೂ ಬಂದಿದ್ರು? ನೋಡಿ, ಇತ್ತಿತ್ತಲಾಗಿ ನಿಮ್ಮನ್ನ ಮೇಲೆ ನನಗೆ ಅನುಮಾನ ಬರ್ತಾ ಇದೆ.
ಹಳಬರನ್ನ ಮರೆತು ಹೊಸಬರೊಂದಿಗೆ ಚಕ್ಕಂದು ಹೊಡೆಯುವುದು ನಿಮ್ಮಂಥ ಗಂಡಸರಿಗೆ ಮನೋಭಾವನೆಯ ಧರ್ಮವಲ್ಲವೇ? ರೂಪಾ, ಯಾಕೆ ಯಾಕೆ ಇಷ್ಟೊಂದು ಚೀರಿ ಮಾತಾಡ್ತಾ ಇದ್ದೀರಾ? ನೋಡಿ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನಾನು ನಿಮ್ಮನ್ನೇ ನಂಬಿದ್ದೇನೆ ಕರ್ಮವೀರ. ನಿಜ ಹೇಳಿ, ನಿನ್ನೆ ನಿಮ್ಮ ಜೊತೆಗೆ ಬಂದವಳು ಯಾರು ಅಂತ? ಅದರಿಂದ ನಿನಗೇನಾಗಬೇಕಾಗಿದೆ? ಏನಾಗ್ಬೇಕಾಗಿದೆ? ಯಾಕೆಂದ್ರೆ ನೀನು ನನ್ನವನು, ಅದಕ್ಕಾಗಿ ಕೇಳ್ತಾ ಇರೋ. ನೀನೇನು ನನ್ನನ್ನು ಖರೀದಿಯಾಗಿ ಮಾಡಿಕೊಂಡಿಲ್ಲ. ಹಾಗಂತ ನಾನೇನು ಬರಿಗೈಯಿಂದ ಬಂದವಳಲ್ಲ. ನೀ ತಂದ ಹಣ ಈಗ ಉಳಿದಿಲ್ಲ. ಅಂದ್ರೆ ಸದ್ಯ ನೀನು ಊರಿಗೆ ಹೋಗಿ ಇನ್ನಷ್ಟು ಹಣ ತರಬೇಕು. ಒಂದು ಇಲ್ಲ, ನಿನ್ನ ದಾರಿ ನೀನು ಕಂಡುಕೊಳ್ಳಬೇಕು. ಒಂದು ಕರ್ಮವೀರ, ಎಂಥ ಮಾತಾಡ್ತಾ ಇದ್ದೀರಾ? ಈಗಾಗ್ಲೇ ಸಾಕಷ್ಟು ಹಣವನ್ನ ಮನೆಯಿಂದ ಕದ್ದು ತಂದಿದ್ದೇನೆ. ಒಂದ್ ವೇಳೆ ಮತ್ತೆ ನಾನು ಊರಿಗೆ ಹೋದ್ರೆ ನಮ್ಮ ತಂದೆಯವರಿಗೆ ಬೇಡವಾದ ಮಗಳಾಗಿದ್ದೇನೆ. ಹೀಗಿರ್ಬೇಕಾದ್ರೆ ಹಣ ತಂದು ಕೊಡು ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ನೋಡಿ, ದಯವಿಟ್ಟು ನೀವೇ ನನ್ನನ್ನ ರಕ್ಷಣೆ ಮಾಡಬೇಕು. ರಕ್ಷಣೆ? ಯಾವ ಕಾರಣಕ್ಕಾಗಿ ನಿನ್ನನ್ನು ರಕ್ಷಣೆ ಮಾಡಬೇಕು? ನಾನೇನು ತಾಳಿ ಕಟ್ಟಿ ನಿನ್ನನ್ನು ಪತ್ನಿ ಎಂದು ಆಗ್ರಹಿಸಿರುವೆನೆ, ಅಥವಾ ವರನಾಗಿ ವರದಕ್ಷಿಣೆ ತೆಗೆದುಕೊಂಡಿರುವೆನೆ? ಯಾವ ಕಾರಣ ನಿನ್ನನ್ನು ರಕ್ಷಣೆ ಮಾಡಬೇಕು? ಎಷ್ಟೇ ಆಗ್ಲಿ ನಾನು ನಿಮ್ಮನ್ನೇ ನಂಬಿ ಬಂದಿದ್ದೇನೆ. ಅದರಿಂದೇನು ಫಲ? ಮಾಡಿಕೊಂಡ ಗಂಡನಿಗೆ ಕೈ ಕೊಟ್ಟ ಹೆಣ್ಣು ನೀನು. ಮಾಡಿಕೊಂಡ ಗಂಡನಿಗೆ ಕೈ ಕೊಟ್ಟಿದ್ದು ನಿನ್ನಂಥವನ ಸಲುವಾಗಿ. ಅದನ್ನು ನಾನು ಒಪ್ಪಬೇಕಲ್ಲ. ಅಂದ್ರೆ ನೀವು ನನ್ನನ್ನ ತಿರಸ್ಕರಿಸ್ತಾ ಇದ್ದೀರಾ? ದಯವಿಟ್ಟು ನನಗೆ ಈ ರೀತಿ ಮಾಡಬೇಡಿ. ಈಗ ನಾನು ನಿಮ್ಮ ಜೊತೆಗೆ ಇರಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಅದನ್ನಾದ್ರೂ ಹೇಳಿ. ಈಗ ನೀನು ಊರಿಗೆ ಹೋಗಿ ಇನ್ನಷ್ಟು ಹಣ ತರಬೇಕು. ಒಂದು ಇಲ್ಲ, ಎಲ್ಲ ವ್ಯಭಿಚಾರಿಗಳಂತೆ ತಮ್ಮ ಜೊತೆಗಿದ್ದ ಗಂಡಸರ ಮಾನವನ್ನು ಕಳೆಯುವುದಕ್ಕಾಗಿ ಇಂಥ ಮಾತುಗಳನ್ನೇ ಹೇಳುತ್ತಾರೆ. ಈ ನಿನ್ನ ಮೋಡಿಯ ನಾಟಕ್ಕೆ ಮರುಳಾಗುವ ಗಂಡು ನಾನಲ್ಲ. ಹಾಗಾದ್ರೆ ಇದೇ ನಿಮ್ಮ ಅಂತಿಮ ತೀರ್ಮಾನ ಅಂದಾಗ? ಸರಿ, ಹಾಗಾದ್ರೆ ನಿಮ್ಮ ಮಾತಿನಂತೆ ನಾಳೆ ಊರಿಗೆ ಹೋಗಿ ಹಣ ಕೊಡಲು ಸಿದ್ಧಳಾಗಿ ನಿಲ್ತೀನಿ. ಬೇಗ ಹಣ ತೆಗೆದುಕೊಂಡು ಬಾ. ಏಕೆಂದರೆ ಹಣವಿರದಿದ್ದರೆ ಈ ಪಟ್ಟಣದಲ್ಲಿ ನಿರಂತರವಾಗಿ ನಮ್ಮ ಜೀವನ ಸಾಗಬೇಕಾದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಬಾಳಬೇಕಂದ್ರೆ ಹಣನೇ ಮೇಲಲ್ಲವೇ? ನಿಜ ನಿಮ್ಮ ಮಾತು. ನಾಳೆ ತಪ್ಪದೆ ಗಾಡಿಗೆ ಹೋಗಿ ನಿಮಗೆ ಬೇಕಾದ ಹಣವನ್ನ ನಾನೇ ತಂದು ಕೊಡ್ತೀನಿ. ನೊಂದುಕೊಂಡೆ ಏನು ಮತ್ತೆ? ಹಾಗೇನಿಲ್ಲವಲ್ಲ. ಹೋಗು ಬೆಪ್ಪ ನನ್ನ ಮಗನೇ, ಹೋಗು. ಚಾಂಡಾಲ, ಕೊನೆಗೂ ನನಗೆ ಮೋಸ ಮಾಡಿ ಬೇರೊಬ್ಬಳ ಸಂಗ ಮಾಡಿದ್ದೀಯ ನೀನು. ಒಂದು ವೇಳೆ ನಿನ್ನಂತ ಪಾಪಿ ಭೂಮಿ ಮೇಲೆ ಬದುಕಿದ್ರೆ ಅದೆಷ್ಟು ಹೆಣ್ಣುಗಳು ನನ್ನಂತೆ ಜೀವನವನ್ನ ಸರ್ವನಾಶ ಮಾಡಿಕೊಳ್ತಾರೆ. ನಿನ್ನಂಥ ಪಾಪಿಗೆ ಇಂದಿನ ರಾತ್ರಿ ಕೊನೆಯ ರಾತ್ರಿ. ಇನ್ನು ಮೇಲೆ ಈ ಭೂಮಿ ಮೇಲೆ ನೀನು ಬದುಕಲಿರಲೇಬಾರದು. ಆದಷ್ಟು ಬೇಗ ಕಳಿಸುವೆ ಆ ಯಮನ ಲೋಕಕ್ಕೆ. ಕೊನೆಗೂ ಕರ್ಮವೀರನನ್ನ ನನ್ನ ಕೈಯಾರೆ ನಾನೇ ಕೊಂದು ಹಾಕಿದೆ. ನನ್ನ ಜೀವನವನ್ನೇ ಹಾಳು ಮಾಡಿದ ಆ ಪಾಪಿಯನ್ನ ನಾನು ಇಂದಿಗೆ ಕೊನೆಗೆ ಆಹುತಿಯಾಗಿ ಮಾಡಿಕೊಂಡೆ. ಅವನು ಸತ್ತಿದ್ದಕ್ಕೆ ನನ್ನ ಮನಸ್ಸಿಗೆ ತುಂಬಾನೇ ಸಂತೋಷವಾಯಿತು. ಕೊನೆಗೂ ಗುಣವತಿಯೇ ಗೆದ್ದಳು, ನಾನೇ ಸೋತೆ. ಕೊನೆಗೆ ಅವಳ ಗುಣವೇ ಗೆದ್ದಿತ್ತು, ಹಣ ಸೋಲನ್ನಪ್ಪಿತ್ತು. ಪಾಪ, ಅವಳಿಗೆ ಮಾತಿನಲ್ಲಿ ಚಿತ್ರಹಿಂಸೆ ಕೊಟ್ಟೆ. ಮಾಡಿಕೊಂಡ ಗಂಡನಿಗೆ ಮೋಸ ಮಾಡಿದೆ. ನಾನು ಮಾಡಿದ ತಪ್ಪಿಗಾಗಿ ನನಗೆ ಸರಿಯಾದ ಶಿಕ್ಷೆ ಅಂದ್ರೆ
ಹೌದು ಸರ್, ರೂಪ ಅಂದ್ರೆ ನಾನು ಕೊಲೆ ಮಾಡಿದ ತಪ್ಪಿಗಾಗಿ ನೀವು ನನ್ನನ್ನು ಹುಡ್ಕೊಂಡು ಬರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡೀರಿ ಸರ್, ಬರ್ತೀನಿ. ಗುಣವತಿ, ಆಯ್ತು ಇಲ್ಲ ನೋಡು ನಿನ್ನ ತಂಗಿಯ ಶೃಂಗಾರ. ಹೆಣ್ಣು ಮಕ್ಕಳಿಗೆ ಶೃಂಗಾರ ಆಯಿತು. ಗಂಡಸರು ತಮ್ಮ ಕೈ ಗಡಿಯಾರದ ಮುಳ್ಳನ್ನು ಹಿಂದೆ ತಿರುವಿಡಬೇಕು. ಆಯ್ತು, ಕರ್ಕೊಂಡು ಬರ್ತೀನಿ. ಸ್ವಾಮಿ, ಘಾತವಾಗಿದೆ. ಮಾಲತಿ ಮಾಲತಿ ವಿಷವನ್ನು ಕೊಡು ಬಿಟ್ಟಿದ್ದಾಳೆ ರೀ. ಇದೆಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ತಂಗಿ. ಅಯ್ಯೋ ದೇವರೇ, ಮಾಲತಿ ಏಕೆ ವಿಷ ಕುಡಿದೆ? ಕ್ಷಮಿಸಿರಿ, ನೀವು ದೇವರಂಥವರು. ದೇವರಂಥವರು ನಿಮಗೆ ಶ್ವಾನಕ್ಕೆ ಎಡೆ ಮಾಡಿದ ಎಂಜಲರಂತಿರುವ ನನ್ನನ್ನು ನೈವೇದ್ಯವಾಗಿ ನಾನು ಅರ್ಪಿಸಲಾರೆ. ಎಂತ ಅಪರಾಧ ಮಾಡಿಬಿಟ್ಟೆ ಮಾಲ, ಎಂತ ಅಪರಾಧ ಮಾಡಿಬಿಟ್ಟೆ. ಈ ನಮ್ಮ ಪ್ರೀತಿ ಅಚಲವಾಗಿದ್ದರೆ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಮುಂದಿನ ಜನ್ಮ ಅಂತ ಇದ್ದರೆ ನೀವೇ ನನ್ನ ಪತಿಯಾಗಿ ಬರ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಅಮ್ಮ, ಅಯ್ಯೋ ಸಂಕಟ. ಸ್ವಲ್ಪ ನೋಡ್ತಾ ಇರಿ, ನಾನು ಇಲ್ಲ ಮಾಮನವರೇ, ದಯವಿಟ್ಟು ನನ್ನನ್ನು ಬದುಕಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ನಾನು ವಿಷ ಕುಡಿದು ತುಂಬಾ ಹೊತ್ತಾಗಿದೆ. ಮಾವನವರೇ, ಕೊನೆಯದಾಗಿ ನನಗೊಂದು ಮಾತು ಕೊಡಿ. ಎಂಥ ಕಷ್ಟ ಕಾಲದಲ್ಲೂ ನನ್ನ ಸ್ವಾಮಿಯನ್ನು ನನ್ನ ಅಕ್ಕನೆಲ್ಲ ಕೈ ಬಿಡಬೇಡಿ ಎಂದು ದಯವಿಟ್ಟು ನನಗೆ ಮಾತು ಕೊಡಿ. ಅಯ್ಯೋ, ನಿನ್ನ ತಂಗಿ ಮುತ್ತೈದೆಯಾಗದೆ ಸ್ವರ್ಗ ಸೇರಬೇಕೆ? ಕೊರಳಿಗೆ ಮಾಂಗಲ್ಯ ಕಟ್ಟಿಕೊಂಡು ಮುತ್ತೈದೆ ಪಟ್ಟವೇರಲಿ ನನ್ನ ಚಿನ್ನ. ಕುಳ್ಳರಿಸು ಹೊತ್ತಿಗೆ ಕುಳ್ಳರಿಸು.
ನಿನಗೂ ನಾ ಕೊಟ್ಟ ವಚನ ಮುಟ್ಟಿತಮ್ಮ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಮುಂದೆಯಾಗಿರಿ. ನಾನು ಯಾವಳನ್ನು ಸರ್ವಸ್ವವೆಂದು ನಂಬಿದ್ದೆನು, ಅವಳೇ ನನ್ನ ಹೃದಯಕ್ಕೆ ಕಿಚ್ಚಿಟ್ಟು ಈ ಲೋಕದ ಋಣ ತೀರಿಸಿಕೊಂಡಾಗ ನಾನೇಕೆ ಇಲ್ಲಿರಬೇಕಮ್ಮ? ಅತ್ತಮ್ಮ ನನಗೆ ವೀರ ತಿಲಕವನ್ನು ಇಂಥ ನಾರಿ ರತ್ನಗಳು ಶೋಭಿಸುವ ನಮ್ಮ ಭರತ ಭೂಮಿಯ ಮೇಲೆ ಅಲ್ಲಲ್ಲಿ ಮಿತ್ರ ದ್ರೋಹಿಗಳು ಧಾವಿಸಿ ಬರಹತ್ತಿದ್ದಾರೆ. ಇಂದು ನಾನು ಮಾತೃಭೂಮಿಯ ರಕ್ಷಣೆಗಾಗಿ ಹಿಂದೆ ಸೈನ್ಯ ಸೇರುವೆ. ಅತ್ತಮ್ಮ ವೀರ ತಿಲಕವನ್ನು. ಮೈದುನ, ಹೋಗಿ ಬರಪ್ಪ. ಆ ತಾಯಿ ನಿಮಗೆ ಒಳ್ಳೇದು ಮಾಡಲಿ. ಬಾಪೂಜಿ, ರೂಪುಳ್ಳ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಭೂಮಿಗೆ ಭಾರವಾಗಿ ಬದುಕು ಮಕ್ಕಳನ್ನು ಹೆತ್ತು ಒಂದು ದಿನ ಸತ್ತು ಹೋಗುವುದರಲ್ಲಿ ಯಾವ ಸಾರ್ಥಕತೆ ಇದೆ? ನನ್ನ ಆಸ್ತಿಯನ್ನೆಲ್ಲ ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಅರ್ಪಿಸಿ ಬಿಡು. ಈ ನನ್ನ ತಾಯಿಯನ್ನು ಕೊನೆಯವರೆಗೂ ಹೂವಿನಂತೆ ಗೌರವ. ಅತ್ತಿಗೆ ಅತ್ತ